ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಝಾನ್ಸಿ ಮನೆಯಿಂದ ಲಾಯರ್ ಹೊರಟಿರ್ತಾರೆ, ಕಾರ್ನಲ್ಲಿ ಬರ್ತಾ ಇರ್ತಾರೆ. ಝಾನ್ಸಿ ಮಾತ್ರ ಹಿಂದೆಯಿಂದ ಲಾಯರ್ ಸರ್ ಗಾಡಿ ನಿಲ್ಲಿಸಿ, ಕಾರ್ ನಿಲ್ಲಿಸಿ ಅಂತ ಓಡ್ ಬರ್ತಾ ಇರ್ತಾಳೆ. ಆದರೆ ಲಾಯರ್ಗೆ ಅದು ಕೇಳಿಸಿರಲ್ಲ. ಈ ಕಡೆ ತಿರುಗಿ ನೋಡಿದಾಗ ಮಿರರಲ್ಲಿ ಅವಳು ಓಡ್ ಬರ್ತಾ ಇರೋದು ಕಾಣಿಸುತ್ತೆ. ಅದಕ್ಕೆ ಯಾಕೆ ಈ ಅಮ್ಮ ಯಾಕೆ ಈ ಹುಡುಗಿ ಯಾಕೆ ನನ್ನ ಕಾರಿಂದ ಓಡ್ ಬರ್ತಾ ಇದ್ದಾರೆ, ನಿಲ್ಸಪ್ಪ ಕಾರ್ನ ಅಂತ ಡ್ರೈವರ್ಗೆ ಹೇಳ್ತಾರೆ. ಅವನು ಕಾರ್ನ ನಿಲ್ಲಿಸ್ತಾನೆ. ಝಾನ್ಸಿ ಓಡ್ ಬಂದು, ಏನು ಸರ್ ನೀವು, ನಾನು ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಅಲ್ಲಿಂದ ಓಡ್ ಬರ್ತಾ ಇದ್ದೀನಿ, ನೀವು ಕಾರ್ನೇ ನಿಲ್ಲಿಸ್ಲಿಲ್ವಲ್ಲ ಸರ್ ಅಂತ ಹೇಳಿದ್ದಕ್ಕೆ, ಯಾಕಮ್ಮ ಈ ಥರ ಓಡ್ ಬಂದೆ, ಏನಾದರೂ ಮರ್ತು ಬಂದಿದ್ನಾ ಅಂತ ಕೇಳಿದ್ದಕ್ಕೆ, ನೀವಲ್ಲ ಸರ್ ಮರ್ತಿರೋದು, ನಾನೇ ನಿಮಗೆ ಒಂದು ವಿಷಯ ಹೇಳಬೇಕಿತ್ತು, ಅದನ್ನು ಮರ್ತಿದ್ದೆ, ಅದನ್ನು ಹೇಳೋಣ ಅಂತ ಓಡ್ ಬಂದೆ ಅಂತ ಹೇಳಿದ್ದಕ್ಕೆ, ಹೌದಾ ಹಾಗಾದರೆ ಏನು ವಿಷಯನಮ್ಮ ಅಂತ ಹೇಳಿದ್ದಕ್ಕೆ, ಸರ್ ನಿಮ್ಮ ಬಾಡಿನಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ವಾ, ನೀವು ಆರಾಮಾಗಿದ್ದೀರಾ ಅಂತ ಕೇಳಿದ್ದಕ್ಕೆ, ಹೌದಮ್ಮ ನಾನು ಆರಾಮಾಗೇ ಇದ್ದೀನಿ, ಏನಾಯಿತು ಯಾಕೆ ಹೀಗೆ ಕೇಳ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ, ಅವನು 10 ನಿಮಿಷದಲ್ಲಿ ಅದ್ರ ರಿಯಾಕ್ಷನ್ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ಲ, ಈಗಾಗಲೇ 10 ನಿಮಿಷ ಆಯ್ತಲ್ಲ, ಯಾಕೆ ಏನು ರಿಯಾಕ್ಟ್ ಆಗ್ತಾ ಇಲ್ಲ ಅಂತ ಹೇಳೋ ಅಷ್ಟರೊಳಗಡೆ ಆ ಲಾಯರು ಕಿವಿ ಹತ್ರ ಏನೋ ಕಟ್ತಾ ಆಗುತ್ತೆ. ಅದನ್ನು ಇಚ್ಚಿಂಗ್ನ ಕೆರ್ಕೊತಾರೆ. ಆವಾಗ ಸರ್ ಇವಾಗ ಏನು ಮಾಡಿದ್ರಿ ನೀವು ಅಂತ ಹೇಳಿದ್ದಕ್ಕೆ, ಇಲ್ಲಿ ಸ್ವಲ್ಪ ಸಣ್ಣ ನವೆ ಆಯ್ತಮ್ಮ, ಅದನ್ನು ಕೆರ್ಕೊಂಡೆ ಅಂತ ಹೇಳಿದ್ದಕ್ಕೆ, ಹಾಂ ಹಾಗಾದರೆ ರಿಯಾಕ್ಟ್ ಆಗ್ತಾ ಇದೆ, ನೀವು ಇನ್ನು 20 ನಿಮಿಷ ಅಷ್ಟೇ ಬದುಕೋದು ಅಂತ ಹೇಳ್ತಾಳೆ. ಅದಕ್ಕೆ 20 ನಿಮಿಷ ಅಷ್ಟೇನಾ, ಯಾರಮ್ಮ ಹಾಗಂತ ಹೇಳಿದ್ದು, ಯಾಕಮ್ಮ ಒಂಥರ ಹುಚ್ಚುಚ್ಚಿ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಅದು ಸರ್ ನನಗೆ ಪಾಯ್ಸನ್ ಕೊಟ್ಟನಲ್ಲ ಅವ್ನು ಹೇಳ್ದ ಅಂತ ಹೇಳ್ತಾಳೆ. ಪಾಯ್ಸನ್ ನಿನ್ಗೆ ಯಾರು ಕೊಟ್ಟ, ನೀನು ಏನು ಹೇಳ್ತಾ ಇದೆಯಾ, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ, ಅದು ಸರ್ ನೀವು ಮನೆಯಲ್ಲಿ ಮಜ್ಜಿಗೆ ಕುಡಿದ್ರಲ್ಲ, ಆ ಮಜ್ಜಿಗೆನಲ್ಲಿ ನಾನು ಪಾಯ್ಸನ್ ಹಾಕಿದ್ದೆ ಅಂತ ಹೇಳಿದ್ದಕ್ಕೆ, ನಾನೇನಮ್ಮ ನಿನ್ಗೆ ಅನ್ಯಾಯ ಮಾಡಿದೆ, ಯಾಕಮ್ಮ ನೀನು ನನಗೆ ಪಾಯ್ಸನ್ ಹಾಕ್ತೆ, ಏನಮ್ಮ ಆಯಿತು ಅಂತ ಕೇಳಿದ್ದಕ್ಕೆ, ನೀವು ಮಾಡಿದ್ದು ಮೋಸ ಅಲ್ವಾ ಸರ್, ನನಗೂ ನನ್ನ ಗಂಡನಿಗೂ ಡಿವೋರ್ಸ್ ಯಾಕೆ ಕೊಡಿಸ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ, ಅದು ನಾನು ಲಾಯರ್ ಅಮ್ಮ, ನನ್ನ ಪ್ರೊಫೆಷ್ನಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ, ಅವ್ರು ಕರೆದ್ರು ನಾನು ಬಂದೆ ಅಂತ ಹೇಳಿದ್ದಕ್ಕೆ, ಸರ್ ನೀವು ಲಾಯರೇ ಪೂರ್ತಿ ಪ್ರೊಫೆಷ್ನಲ್ಲೇ, ಆದರೆ ಪ್ರೊಫೆಷ್ನಲ್ಗೂ ಒಂದು ಎಥಿಕ್ಸ್ ಅಂತ ಇರುತ್ತೆ ಅಲ್ವಾ, ಆ ಎಥಿಕ್ಸ್ನ ನೀವು ಫಾಲೋ ಮಾಡಿದ್ರಾ, ನಾನು ನನ್ನ ಗಂಡ ಯಾರಾದರೂ ಒಬ್ಬರಾದರೂ ನಿಮ್ಮ ಹತ್ರ ಬಂದು ನಮಗೆ ಡಿವೋರ್ಸ್ ಬೇಕು, ನಮ್ಮಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಏನಾದರೂ ಕೇಳಿದ್ವಾ, ಇಲ್ಲ ತಾನೇ, ನೀವು ನಮ್ಮಿಬ್ಬರನ್ನು ಕ್ರಾಸ್ ವೆರಿಫಿಕೇಷನ್ ಏನಾದರೂ ಮಾಡಿದ್ರಾ, ಇಲ್ಲ ತಾನೇ, ಮತ್ತು ನಾನು ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ಬೇರೆ ಏನೂ ದಾರಿ ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ನಿಮಗೆ ಪಾಯ್ಸನ್ ಹಾಕ್ತೆ ಅಂತ ಹೇಳಿದ್ದಕ್ಕೆ, ನಾನು ಮಾಡಿದ್ದು ಒಂದು ಸಣ್ಣ ಮಿಸ್ಟೇಕ್ಗೆ ಈ ಥರ ನನಗೆ ಶಿಕ್ಷೆ ಕೊಡ್ತಾ ಇದೆಯಾ, ದಯವಿಟ್ಟು ನಾನು ಬದುಕೋದಕ್ಕೆ ಏನಾದರೂ ದಾರಿ ಹೇಳಮ್ಮ, ನಾನು ಇನ್ನೂ ಬದುಕೋಕೆ ಆಗೋದಿಲ್ವಾ ಅಂತ ಹೇಳಿದ್ದಕ್ಕೆ, ಯಾಕಾಗಲ್ಲ ಸರ್ ಬದುಕ್ಬೋದು ಈ ಟ್ಯಾಬ್ಲೆಟಿಂದ ಅಂತ ಹೇಳ್ತಾಳೆ. ಅದಕ್ಕೆ ಹಾಗಾದರೆ ಟ್ಯಾಬ್ಲೆಟ್ ಕೊಡಮ್ಮ, ದಯವಿಟ್ಟು ಬೇಗ ಕೊಡಮ್ಮ ಅಂತ ಹೇಳಿದ್ದಕ್ಕೆ, ಅದು ಹೇಗಾಗುತ್ತೆ ಸರ್, ನಾನು ಹೇಳಿದ ಕೆಲಸ ನೀವು ಮಾಡೇ ಇಲ್ಲ ಅಂತ ಹೇಳಿದ್ದಕ್ಕೆ, ಸರಿ ಅದೇನು ಮಾಡಬೇಕು ಹೇಳಮ್ಮ ಅಂತ ಕೇಳ್ತಾರೆ. ನೀವು ನನ್ನ ಗಂಡ ಸೈನ್ ಮಾಡಿದಾರಲ್ಲ ಆ ನೋಟಿಸು ಮತ್ತು ವಕಾಲತ್ತು ಎರಡನ್ನೂ ಸುಟ್ಟಾಕಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಏನಮ್ಮ ನೀನು ಹೇಳ್ತಾ ಇದೆಯಾ ಅಂತ ಅಂದಿದ್ದಕ್ಕೆ, ಹೌದು ಸರ್ ನಿಮಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ, ಒಂದು 10 ನಿಮಿಷ ಅಷ್ಟೇ ಟೈಮ್ ಇರೋದು, ಬೇಗ ಸುಟ್ಟಾಕಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇಂಥ 100 ಕೇಸ್ಗಳು ಬರುತ್ತೆ, ನಾನು ಚೆನ್ನಾಗಿದ್ರೆ ದಯವಿಟ್ಟು ನಾನು ಸುಟ್ಟಾಕ್ತೀನಿ ಅಂತ ಅಂದ್ಬಿಟ್ಟು ಆ ಪೇಪರ್ನ ತೊಗೊಂಡು ಮ್ಯಾಚ್ ಬಾಕ್ಸ್ನ ಹುಡುಕ್ತಾನೆ. ಆದರೆ ಅಯ್ಯೋ ಮ್ಯಾಚ್ ಬಾಕ್ಸೇ ತಂದಿಲ್ಲಲ್ಲಮ್ಮ ನಾನು ಅಂತ ಹೇಳಿದ್ದಕ್ಕೆ, ಡೋಂಟ್ ವರಿ ಸರ್ ಅದನ್ನು ನಾನೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಮ್ಯಾಚ್ ಬಾಕ್ಸ್ನ ತೆಗೆದು ಆ ಪೇಪರ್ನ ಸುಟ್ಟಾಕ್ತಾಳೆ. ಪೇಪರ್ನ ಆ ಕಡೆ ಎಸ್ಬಿಟ್ಟು, ಇವಾಗ ಪೇಪರ್ ಎಲ್ಲ ಸುಟ್ಟಾಯ್ತಲ್ಲಮ್ಮ, ದಯವಿಟ್ಟು ಆ ಟ್ಯಾಬ್ಲೆಟ್ನ ಕೊಡು, ನನಗೆ ನನ್ನ ಜೀವ ಉಳಿಸ್ಕೋಬೇಕು ಅಂತ ಲಾಯರು ಪರದಾಡ್ತಾ ಇರ್ತಾರೆ. ಆ ಟ್ಯಾಬ್ಲೆಟ್ನ ಅವಳು ಆ ಕಡೆ ಎಸ್ಬಿಡ್ತಾಳೆ. ಯಾಕಮ್ಮ ಆ ಕಡೆ ಎಸ್ಬಿಟ್ಟೆ, ಅಯ್ಯೋ ಆ ಟ್ಯಾಬ್ಲೆಟ್ ಕೊಡಮ್ಮ ಅಂತ ಹೇಳಿದ್ದಕ್ಕೆ, ಇವಾಗ ನಿಮಗೆ ಅದರ ಅವಶ್ಯಕತೆ ಇಲ್ಲ ಸರ್, ಯಾಕೆ ಅಂದರೆ ನಾನು ಮಜ್ಜಿಗೆನಲ್ಲಿ ಪಾಯ್ಸನ್ ಹಾಕೇ ಇಲ್ಲ, ಮಜ್ಜಿಗೆನಲ್ಲಿ ಯಾರಾದರೂ ಪಾಯ್ಸನ್ ಹಾಕೋಕ್ಕಾಗತ್ತಾ ಅಂತ ಹೇಳಿದ್ದಕ್ಕೆ, ಮತ್ತೆ ಪಾಯ್ಸನ್ ಹಾಕ್ತೆ ಅಂತ ಸುಳ್ಳು ಹೇಳ್ದಲ್ಲಮ್ಮ, ಎಷ್ಟೆಲ್ಲ ಆಟ ಆಡ್ತಾ ಇದೆಯಮ್ಮ ನಿನ್ನನ್ನು ಅಂತ ಹೇಳಿದ್ದಕ್ಕೆ, ನೋಡಿ ಸರ್ ಇವಾಗ ನಾನು ಹೇಳ್ದಂಗೆ ನೀವು ಮಾಡಿದ್ದೀರಾ, ಇನ್ನು ಮುಂದಕ್ಕೂ ನಾನು ಹೇಳ್ದಂಗೆ ನೀವು ಮಾಡಲಿಲ್ಲ ಅಂತ ಅಂದರೆ ಇವಾಗ ಏನು ಮಾಡಿದ್ದೀನಿ ಅದನ್ನು ನಿಜ ಮಾಡಬೇಕಾಗತ್ತೆ ಅಂತ ಹೆದರಿಸ್ತಾಳೆ. ಅದಕ್ಕೆ ನೀನು ಆ ಥರ ಮಾಡೋಳೇನೆ, ದಯವಿಟ್ಟು ನನ್ನ ಜೀವನ ನಾನು ಉಳಿಸ್ಕೋಬೇಕು, ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು, ನಾನು ಏನು ಮಾಡಬೇಕು ಅಂತ ಹೇಳು ಅಂತ ಹೇಳಿದ್ದಕ್ಕೆ, ಸಿಂಪಲ್ ಸರ್ ನೀವು ನೋಟಿಸ್ನ ಕಳಿಸಿದ್ದೀನಿ, ಆಗ ಬರುತ್ತೆ ಈಗ ಬರುತ್ತೆ ಅಂತ ನೀವು ಡ್ರಾಮಾ ಮಾಡ್ತಾ ಇರಬೇಕು, ಒಂದಿನ ನೀವು ಫೋನೇ ರಿಸೀವ್ ಮಾಡಬಾರ್ದು, ಅಷ್ಟೇ ನಿಮ್ಮ ಕೆಲಸ, ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ, ಗೊತ್ತಾಯ್ತಮ್ಮ ಇವಾಗ ನಾನು ಇನ್ನೂ ಹೊರಡ್ತೀನಿ ಇಲ್ಲಿಂದ ಅಂತ ಕಾರ್ನ ತೊಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಲಾಯರ್. ಲಾಯರ್ ಮುಂದೆ ನಡ್ಕೊಂಡಿದ್ದ ರೀತಿ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ. ಮಂಜುಳಾ ನಾನು ಹೋದ್ಸಲ ಲಾಯರ್ ಬಂದಾಗ ಕಣ್ಣಲ್ಲೇನೆ ಅವ್ರನ್ನ ಹೆದರಿಸಿ ಕಳಿಸ್ಬಿಟ್ಟಿದ್ಲು, ಈ ಸಲ ಏನು ಮಾಡ್ತಾಳೋ ಹೇಗೆ ನಡ್ಕೊತಾಳೋ ಅಂತ ತುಂಬಾ ಭಯ ಆಗಿತ್ತು, ಆದರೆ ಅವಳು ಇಷ್ಟೊಂದು ಚೇಂಜಸ್ ಆಗಿ ಈ ಥರ ಸೈಲೆಂಟಾಗಿ ನಡ್ಕೊಂಡ್ಲು ಅಂತ ಹೇಳಿದ್ದಕ್ಕೆ ಲಲಿತಾ ಕೂಡ ಹೌದು
ಈ ಸಲ ಏನು ಮಾಡ್ತಾಳೋ ಅಂತ ಟೆನ್ಷನ್ ಆಗಿತ್ತು. ಆದರೆ ಇಷ್ಟೊಂದು ಸೈಲೆಂಟಾಗಿ ಇರ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಈ ಮುಂದೆ ಏನು ಮಾಡ್ತಾಳೋ, ಅವಳ ಮನಸ್ಸಲ್ಲಿ ಏನು ಓಡ್ತಾ ಇದೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅರ್ಥ ಆಗೋಕ್ಕೆ ಏನಿದೆ ಮಣ್ಣಂಗಟ್ಟಿ, ಅವಳ ತಲೆನಲ್ಲೂ ಸ್ವಲ್ಪ ಬುದ್ಧಿ ಇದೆ, ವಾಸ್ತವ ಅವಳಿಗೆ ಅರ್ಥ ಆಗಿದೆ. ನಾನು ಇವ್ರ ಮನಸ್ಸನ್ನ ಗೆಲ್ಲಕ್ಕಾಗೋದಿಲ್ಲ, ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ. ನಾನು ಬೆಟ್ಟಕ್ಕೆ ಮಣ್ಣು ಹೊತ್ತರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಾನಿನ್ಮೇಲೆ ಸೈಲೆಂಟ್ ಆಗಿರಬೇಕು ಅಂತ ಅವಳಿಗೆ ಅರ್ಥ ಆಗಿದೆ. ರವಿ, ಏನು ದೊಡ್ಡಪ್ಪ ಹೀಗಂತ ಹೇಳ್ತಾ ಇದ್ದೀರಾ, ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳಿದ್ದಕ್ಕೆ, ಇನ್ನೇನಮ್ಮ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವಳಿಗೆ ನಾನು ವೈಲೆಂಟ್ ಆಗಿದ್ರೆ ಅರ್ಥ ಆಗೋದಿಲ್ಲ, ನಾನು ಸೈಲೆಂಟ್ ಆಗಿರಬೇಕು ಅಂತ ಸೈಲೆಂಟ್ ಆಗಿದ್ದಾಳೆ ಅಷ್ಟೇ ಅಂತೀರಾ ಭಾವ ಅಂತ ಮಂಜುಳಾ ಕೇಳಿದ್ದಕ್ಕೆ, ಹೌದು ಇನ್ನೇನು ಮತ್ತೆ, ಅವಳು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸನ್ನ ಗೆಲ್ಲೋಕ್ಕಾಗೋದಿಲ್ಲ, ನಾನು ಇಲ್ಲಿ ಇದ್ದರೆ ಏನೂ ಪ್ರಯೋಜನ ಇಲ್ಲ ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಅವಳು ಡಿವೋರ್ಸ್ ಕೊಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದಾಳೆ ಅಷ್ಟೇನೆ. ಅದಕ್ಕೋಸ್ಕರ ಅವಳು ಸೈಲೆಂಟ್ ಆಗಿದ್ದಾಳೆ ಅಷ್ಟೇ. ಗಣಪ ಹೇಳಿದ್ದಕ್ಕೆ ಸಂಗೀತ, ಅಲ್ಲ ದೊಡ್ಡಪ್ಪ, ಸಮುದ್ರನೂ ಹಾಗೇನೆ ಸೈಲೆಂಟಾಗೇ ಇರುತ್ತೆ, ಅದ್ರ ಆರ್ಭಟ ಬಂದಾಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದ್ದಕ್ಕೆ, ನೋಡಮ್ಮ ನೀನು ಚಿಕ್ಕೋಳು ಥರ ಇರು, ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಅವಳು ಸೈಲೆಂಟ್ ಆಗಿರೋದಕ್ಕೆ, ಡಿವೋರ್ಸ್ ಕೊಡೋದಕ್ಕೆ ಎಲ್ಲದಕ್ಕೂ ಅವಳು ಮೆಂಟಲಿ ಪ್ರಿಪೇರ್ ಆಗಿದ್ದಾಳೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಕ್ಕೆ, ಇಲ್ಲ ದೊಡ್ಡಪ್ಪ ಅದು ನಿಜ, ಅವಳು ಹೇಳ್ತಾ ಇರೋದು, ಅವಳ ಬಿಹೇವಿಯರ್ ಹಿಂದೆ ಏನೋ ಒಂದು ಉದ್ದೇಶ ಇದೆ, ಅವಳ ಮನಸ್ಸಲ್ಲಿ ಏನೋ ಓಡ್ತಾ ಇದೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಪಲ್ಲವಿ ಹೇಳ್ತಾಳೆ. ಅದಕ್ಕೆ ನೀನೇನಮ್ಮ ಅವಳು ಚಿಕ್ಕ ಹುಡುಗಿ ಏನೋ ಅಂದ್ಲು ಅಂತ ನೀನು ಹಾಗೇನೆ ಮಾತಾಡ್ತೀಯ, ಉದ್ದೇಶ ಏನೇ ಇರಲಿ ನಮ್ಮ ಮಹಾ ಅಸ್ತ್ರ ಇಲ್ಲೇ ನಮ್ಮ ಪರವಾಗೇನೆ ಇರ್ಬೇಕಾದ್ರೆ ನಾವ್ಯಾಕೆ ಹೆದರ್ಕೋಬೇಕು ಅಂತ ಹೇಳಿದ್ದಕ್ಕೆ, ಹೌದು ಅಣ್ಣ ನಮ್ಮ ಪರವಾಗಿರ್ಬೇಕಾದ್ರೆ ನಾವ್ಯಾಕೆ ಹೆದರ್ಕೋಬೇಕು, ಅವಳು ಏನೇ ಪ್ಲಾನ್ ಮಾಡ್ಕೊಂಡಿರ್ಲಿ ನಮ್ಮ ಬಾಣನ ನಾವು ಬಿಡ್ತಾ ಇರೋಣ, ನಮ್ಮನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಪಲ್ಲವಿ ಹೇಳ್ತಾಳೆ. ಅದನ್ನ ದೂರದಲ್ಲಿ ನಿಂತ್ಕೊಂಡು ಬಗ್ಗಿ ಝಾನ್ಸಿ ಕೇಳಿಸ್ಕೊತಾ ಇರ್ತಾಳೆ. ಓ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು, ಇಷ್ಟೊಂದು ಪ್ಲಾನ್ ಮಾಡ್ತಾ ಇದ್ದೀರಾ, ಏನು ಮೀಟಿಂಗು, ಏನು ಪ್ಲ್ಯಾನು, ನಾನು ಇಷ್ಟು ದಿನ ಝಾನ್ಸಿ ಆಗಿದ್ದೆ, ಇನ್ನು ಮುಂದೆ ಮಿಸ್ಸಸ್ ರಾಘು ಆಗಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀನಿ, ಹಾಗೇನೆ ಹಳೆ ಝಾನ್ಸಿ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊತೀನಿ, ನೋಡ್ತಾ ಇರಿ. ಆಟನ ನೀವು ಶುರು ಮಾಡಿದ್ರಿ, ಅದರ ಎಂಡ್ ನಾನು ಮಾಡ್ತೀನಿ, ಆದರೆ ಆಟ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಮನಸ್ಸಲ್ಲೇನೆ ಹೇಳ್ಕೊತಾಳೆ. ಇವರು ಇನ್ನು ಅವಳ ನಾಟಕ ಆಟ ಯಾವುದೂ ನಡೆಯಲ್ಲ ಅಂತ ಇವ್ರು ಎಲ್ಲರೂ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಈ ಗಾಬರಿಯಿಂದ ಸ್ಟೆಪ್ಸಿಂದ ಇಳ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ತರಕಾರಿ ಮಲ್ಲಿ ಅಂತ ಅಂದ್ಬಿಟ್ಟು ಬರ್ತಾನೆ. ಆದರೆ ಅವಳು ಅದಕ್ಕೆ ತಲೆನೇ ಕೆಡಿಸ್ಕೊಳ್ದೇನೆ ಇಲ್ಲಿ ಯಜಮಾನ್ರ ಹತ್ರ ಓಡ್ ಬರ್ತಾಳೆ. ಇಲ್ಲಿ ಸಂಪತ್ ಕುಮಾರ್ ಅವರು ಮತ್ತೆ ರಾಯ್ ಏನೋ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಅದು ಯಜಮಾನ್ರೆ ಅಂತ ಹೇಳ್ತಾಳೆ. ಏನಮ್ಮ ಹೇಳು ಅಂತ ಹೇಳಿದ್ದಕ್ಕೆ, ಅದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ರಿ, ಏನೋ ಹೇಳ್ಬೇಕಿತ್ರಿ ಅಂತ ಹೇಳಿದ್ದಕ್ಕೆ, ನಾನು ಯಾವತ್ತಾದರೂ ಹೇಳಬೇಡ ಮಾತಾಡಬೇಡ ಅಂತ ಹೇಳಿದ್ದೀನ, ಅದೇನು ಹೇಳಬೇಕು ಹೇಳು ಅಂತ ಹೇಳಿದ್ದಕ್ಕೆ, ಅದು ಯಜಮಾನ್ರೆ ಅದು ತುಳಸಿ ಮೇಡಮ್ ಅವ್ರಿಗೆ ರಾಘು ಸರ್ ಮತ್ತು ಝಾನ್ಸಿ ಮೇಡಮು ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ ರೀ, ನಾನು ಅಲ್ಲಿಗೆ ಯಾವಾಗ ಹೋದ್ರೂ ಪಿಸ ಗುಸಗುಸ ಅಂತ ಮಾತಾಡ್ತಾ ಇರ್ತಾರೆ, ಆದರೆ ನಾವು ಹೋದ ತಕ್ಷಣವೇ ಅದನ್ನು ನಿಲ್ಲಿಸ್ಬಿಡ್ತಾರೆ, ನನಗೆ ಯಾಕೋ ಅನುಮಾನ ರೀ, ಅವರು ಸರಿಯಾಗಿಲ್ಲ ಅಂತ ಅವರು ನಾಟಕ ಮಾಡ್ಲಿಕ್ಕತ್ತಾರೆ ಅಂತ ಹೇಳಿದ್ದಕ್ಕೆ, ನಿಜ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಹೌದ್ರಿ ಯಜಮಾನ್ರೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನಾನು ಅಲ್ಲಿ ಹೋದಾಗ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ, ಆದರೆ ಸಡನ್ನಾಗಿ ಅವರು ಮಾತನ್ನ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದಕ್ಕೆ, ಹೌದಾ ನೀನು ನಿಜ ಹೇಳ್ತಾ ಇದೆಯಾ, ಇವಾಗಲೇ ನಿಲ್ಲಿಸು ಅದನ್ನು, ನೀನು ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಮಾತಾಡಿದ್ರು ನಾನು ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ, ಮಗಳು ಮಧ್ಯದಲ್ಲಿ ಏನಾದರೂ ತಂದಿಡಬೇಕು ಅಂತ ಹೀಗೆ ಮಾಡ್ತಾ ಇದೆಯಾ, ನನ್ನ ಮಗಳು ಆಸೆನ ಯಾವತ್ತೂ ಬಿಟ್ಟವಳಲ್ಲ, ಆಸ್ತಿ ಅಂತ ತುಂಬಾ ದುರಾಸೆ ಇಟ್ಕೊಂಡವಳು, ಅಂಥದ್ರಲ್ಲಿ ಆಸ್ತಿ ಪತ್ರನ ನನ್ನ ಕಾಲು ಮುಂದೆ ತಂದಿಟ್ಟು ನನಗೆ ಆಸ್ತಿ ಬೇಡಪ್ಪ ನಿಮ್ಮ ಪ್ರೀತಿ ಬೇಕು ಅಂತ ಕೇಳಿದ್ಲು, ಅಂಥದ್ರಲ್ಲಿ ಕೊನೆ ಕ್ಷಣದಲ್ಲಿ ನನ್ನ ಜೊತೆ ಬದುಕಬೇಕು ಅಂತ ಆಸೆಯಿಂದ ಬಂದಿರೋ ಟೈಮಲ್ಲಿ ನೀನು ಈ ಥರ ಹೇಳ್ತಾ ಇದೆಯಾ, ನಮ್ಮನೆಯಲ್ಲಿ ಇವಾಗ ಖುಷಿ ಸಂತೋಷ ಅಂತ ತುಂಬಿ ತುಳುಕ್ತಾ ಇದೆ, ಆ ಖುಷಿನ ಹಾಳು ಮಾಡೋದಕ್ಕೆ ನೀನು ಬಂದಿದೀಯಾ, ಒಂದ್ಸಲ ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಿನ್ನನ್ನೇ ಹೊರಗೆ ಹಾಕ್ಬಿಡ್ತೀನಿ ಹುಷಾರ್, ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಬೇಡ ಅಂತ ಸಂಪತ್ ಕುಮಾರ್ ಅವರು ಮಲ್ಲಿಗೆ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆವಾಗ ಮಲ್ಲಿ ತಬಲಾ ಹತ್ರ, ನೋಡು ತಬಲಾ ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರಿಗೆ ಸತ್ಯ ಹೇಳಕ್ಕೆ ಬಂದರೆ ಯಜಮಾನ್ರಿಗೆ ಅದು ಅರ್ಥನೇ ಆಗ್ತಾ ಇಲ್ಲ, ಅಲ್ಲಿ ತುಳಸಿ ಅವ್ರ ಮನಸ್ಸಲ್ಲಿ ಒಳ್ಳೆ ಉದ್ದೇಶನೇ ಇಲ್ಲ, ತಲೆ ತುಂಬ ಕೆಟ್ಟದ್ದೇ ತುಂಬಿಕೊಂಡಿದ್ದಾರೆ, ಅದು ಯಜಮಾನ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ,
ಅದನ್ನು ನೀನು ನೋಡಿದ್ಯಾ, ಕೇಳಿಸ್ಕೊಂಡ್ಯಾ ಅವ್ರು ಮಾತಾಡಿದ್ದನ್ನ ಅಂತ ಕೇಳ್ತಾನೆ. ಇಲ್ಲಪ್ಪ, ನಾನು ಕೇಳಿಸ್ಕೊಂಡಿಲ್ಲ. ಆದರೆ ನಾನು ಅಲ್ಲಿ ಹೋದ ತಕ್ಷಣ ಅವರು ಸುಮ್ಮನೆ ಆಗಿಬಿಡ್ತಾರೆ ಅಂತ. ಅಂದರೆ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ಮಾತಾಡ್ತಾ ಇರಲ್ಲ ಅಲ್ವಾ ಅಂತ ಹೇಳಿದ್ದಕ್ಕೆ, ಹೌದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇರಲ್ಲ ನಿಜ, ಆದರೆ ಡೈರೆಕ್ಟಾಗಿ ನೋಡಿದ್ರು ಕೇಳಿಸ್ಕೊಂಡ್ರು ಇನ್ನೊಂದ್ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅವರು ಮೌನವಾಗಿರೋದನ್ನೇ ನೀನು ತಪ್ಪು ಅಂತ ತಿಳ್ಕೊಂಡು ಇಲ್ಲಿ ಬಂದು ಡೈರೆಕ್ಟಾಗಿ ಹೇಳಿಬಿಡೋದಾ? ಈ ಸಲ ಯಜಮಾನ್ರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ನೋಡು, ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು, ನಿನ್ನಿಂದಾಗಿ ಅವ್ರ ಮನ್ಸಿಗೆ ಬೇಜಾರಾಯಿತು. ನೆಕ್ಸ್ಟ್ ಟೈಮು ನೀನು ಯಾವುದನ್ನು ಪರಿಶೀಲನೆ ಮಾಡ್ದೇ ಬಂದು ಡೈರೆಕ್ಟಾಗಿ ಹೇಳಿದ್ರೆ ಯಜಮಾನ್ರಲ್ಲ ನಾನೇನೇ ನಿನಗೆ ಬೈದ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ, ನೀನು ಸುಮ್ಮನೆ ಯಾವುದೇ ಸಾಕ್ಷಿ ಇಲ್ದೇ ಈ ಥರ ಎಲ್ಲ ಮಾತಾಡಬೇಡ ಅಂತ ತಬ್ಲಾ ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮಲ್ಲಿಗೆ ನಾನು ಅಯ್ಯೋ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದೆ ಹೇಳೋಕೆ ಬಂದರೆ ಇವರು ನನ್ನನ್ನೇ ಬೈದು ಮುಖಕ್ಕೆ ಮಂಗಳಾರತಿ ಮಾಡೋದ್ರಲ್ಲ, ದೇವರೇ ಇವ್ರನ್ನ ನೀವೇ ಕಾಪಾಡಬೇಕಪ್ಪ ಅಂತ ಒಬ್ಳನ್ನೇ ಮಾತಾಡ್ಕೊತಾಳೆ. ಅನ್ಸಿ ಮನೆಯವ್ರನ್ನೆಲ್ಲರನ್ನೂ ಒಂದೇ ಕಡೆ ಸೇರಿಸಿರ್ತಾಳೆ. ಅದಕ್ಕೆ ಅಜ್ಜಿ ಎಲ್ಲರನ್ನೂ ಯಾಕೆ ಹಿಂಗೆ ಸೇರಿಸಿದ್ಯಾ, ಏನಾಯಿತು, ಯಾಕೆ ಇಲ್ಲಿ ದೊಡ್ಡ ಮೀಟಿಂಗೇ ನಡೀತಾರೆ ಥರ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಸಂಗೀತ, ಅದು ಅಜ್ಜಿ ಝಾನ್ಸಿ ಅದಕ್ಕೆ ಏನೋ ಮಾತಾಡಬೇಕಂತೆ ನಿಮ್ಮ ಜೊತೆ ಅಂತ ಹೇಳಿದ್ದಕ್ಕೆ ಪಲ್ಲವಿ ಬೈತಾಳೆ ಸಂಗೀತಗೆ, ಏನೇ ಅದು ಝಾನ್ಸಿ ಅತ್ತಿಗೆ ಅಂತ ಹೇಳ್ತಾ ಇದೆಯಾ, ಝಾನ್ಸಿ ಅಂತ ಹೇಳಿದ್ರೆ ಸಾಕು ಅಂತ. ಅದಕ್ಕೆ ಸಂಗೀತ ಸುಮ್ಮನೆ ಆಗ್ತಾಳೆ. ಸರಿ ಆಯಿತು, ಇಲ್ಲಿ ಎಲ್ಲರನ್ನೂ ಸೇರಿಸಿದೆಯಲ್ಲ, ಏನಮ್ಮ ನಿನ್ನ ಉದ್ದೇಶ, ಏನಮ್ಮ ಮಾತಾಡಬೇಕು ಅಂತ ಗಣಪ ಕೇಳಿದ್ದಕ್ಕೆ, ಅದು ನನಗೆ ನಿಮ್ಮ ಮನಸ್ಸನ್ನ ಗೆಲ್ಲಕ್ಕಾಗೋದಿಲ್ಲ, ಈ ಮನೆ ಸೊಸೆಯಾಗಿ ನಾನು ಉಳಿಯೋಕ್ಕಾಗೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ನಾನು ನೋಟಿಸ್ ಬಂದ ತಕ್ಷಣ ಹೊರಟೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಮಂಜುಳಂಗೆ ಫುಲ್ ಖುಷಿಯಾಗಿ, ಹಾಗಾದರೆ ನೀನು ನೋಟಿಸ್ ಬಂದ ತಕ್ಷಣ ಹೊರಟೋಗ್ತೀಯೇನೆ ಅಂತ ಕೇಳಿದ್ದಕ್ಕೆ, ಹೌದು ಮುದ್ದತ್ತೆ, ನಾನು ನೋಟಿಸ್ ಬಂದ ತಕ್ಷಣ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಇಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಯುದ್ಧನ ಗೆಲ್ಬೋದು ಹೋರಾಡಿ, ಆದರೆ ಒಬ್ಬರು ಮನಸ್ಸನ್ನಲ್ಲ ಅಂತ ನನಗೆ ಅರ್ಥ ಆಗಿದೆ. ನಿಮ್ಮ ಮನಸ್ಸುಗಳಲ್ಲಿ ನಾನು ಇಲ್ಲ, ಇಬ್ಬರನ್ನ ಬಿಟ್ಟರೆ ನೀವು ಯಾರೂ ನನ್ನನ್ನು ಇಷ್ಟಪಡಲ್ಲ, ಸೊಸೆ ಅಂತ ಒಪ್ಕೊಂಡಿಲ್ಲ, ರಾಘು ಕೂಡ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಾಗಿದೆ ಅಂದಮೇಲೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನ, ನಿಮ್ಮ ಮನಸ್ಸನ್ನು ನಾನು ಗೆಲ್ಲೋಕ್ಕಾಗೋದೇ ಇಲ್ಲ ಅಂತ ಡಿಸೈಡ್ ಆದಮೇಲೆ ಇನ್ನೇನು ಮಾಡಲಿ, ನಾನು ನೋಟಿಸ್ ಬಂದ ತಕ್ಷಣ ಹೊರಟೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ, ಸರಿ ಮತ್ತೆ ಹೊರಟೋಗ್ತೀನಿ ಅಂತ ಅಂದಮೇಲೆ ಹೊರಟೋಗು ಅಂತ ಹೇಳಿದ್ದಕ್ಕೆ, ಹೌದು ದೊಡ್ಡ ಮಾವ ಹೊರಟೋಗ್ತೀನಿ, ಆದರೆ ನೋಟಿಸ್ ಬರೋಕ್ಕಿಂತ ಮುಂಚೆ ನಂದು ಒಂದು ಚಿಕ್ಕ ಕೋರಿಕೆ ಇದೆ, ಅದನ್ನು ಈಡೇರಿಸ್ಕೊಡ್ತೀರಾ ಪ್ಲೀಸ್ ಅಂತ ಹೇಳಿದ್ದಕ್ಕೆ, ಅದೇನು ನಿಂದು ಹೊಸ ಈಡೇರಿಕೆ ಅಂತ ಕೇಳಿದ್ದಕ್ಕೆ, ಒಂದು ಚಿಕ್ಕ ಆಸೆ ನೆರವೇರಿಸ್ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಪಲ್ಲವಿ, ಅದ್ಯಾವುದು ನಿಂದು ಹೊಸ ನಾಟಕ ಅಂತ ಹೇಳಿದ್ದಕ್ಕೆ, ಅದು ಹೊಸ ನಾಟಕ ಅಲ್ಲ ಪಲ್ಲವಿ, ನನ್ನ ಆಸೆ ಇಲ್ಲಿಂದ ಹೋಗುವಾಗ ಒಂದು ಒಳ್ಳೆ ಮೆಮೊರಿನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ವಾಪಸ್ ಬರುವಾಗ ನಾನು ಈ ಮನೆಗೆ ಬೆಸ್ಟ್ ಸೊಸೆ, ರಾಘುಗೆ ಬೆಸ್ಟ್ ಹೆಂಡತಿ ಆಗಿರಬೇಕು ಅಂತ ಅಂದ್ಕೊಂಡು ಬಂದಿದ್ದೆ. ಆದರೆ ನನ್ನ ಆಸೆ ಈಡೇರೋಕ್ಕಿಂತ ಮುಂಚೆನೇ ಲೀಗಲಿ ನಾನು ರಾಘುಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ಒಂದು ಒಳ್ಳೆ ಮೆಮೊರಿನ ತೊಗೊಂಡು ಹೋಗಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಅದೇನು ನಿನ್ನ ಆಸೆ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಆಸೆ ಅಂದರೆ ನೀವು ಎಲ್ಲರೂ ಇಷ್ಟಪಟ್ಟು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಿರೋ ಥರ ಸೊಸೆಯಾಗಿ ಬದುಕಬೇಕು, ಆ ಥರ ನೀವೆಲ್ಲರೂ ನನ್ನ ಜೊತೆ ಖುಷಿಯಿಂದ ಇರ್ತೀರಾ, ಮೊದಲಿನ ಥರ ಇರ್ತೀರಾ, ಅಂದರೆ ರಾಘು ಹೆಂಡತಿಯಾಗಿ ನನ್ನನ್ನು ಸ್ವೀಕಾರ ಮಾಡಿ ಈ ಮನೆ ಸೊಸೆ ಅಂತ ನನ್ನನ್ನು ನೋಡ್ಕೊತೀರಾ ಅಂತ ಹೇಳಿದ್ದಕ್ಕೆ, ಅದೇನೋ ನಿಂದು ಆಸೆ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ನಾನು ಇಲ್ಲಿಂದ ಒಂದು ಒಳ್ಳೆ ಮೆಮೊರಿನ ತೊಗೊಂಡು ಹೋಗಬೇಕು, ನನ್ನ ಜೀವನಕ್ಕೆ ಅದು ಒಳ್ಳೆ ಮೆಮೊರೀಸ್ ಆಗಿ ಉಳ್ಕೊಬೇಕು. ಕಾರಣಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಪ್ಲೀಸ್ ನನ್ನ ಜೊತೆ ಆ ರೀತಿ ನಡ್ಕೊತೀರಾ, ನೀವು ಚೆನ್ನಾಗಿ ಯೋಚನೆ ಮಾಡಿ ನನಗೆ ನಿಮ್ಮ ನಿರ್ಧಾರನ ತಿಳಿಸಿ, ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಝಾನ್ಸಿ ಹೊರಟೋಗ್ತಾಳೆ. ಸಂಗೀತನಿಗೆ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ಯಾಕೆ ಈ ಥರ ಮಾಡಿದ್ರು ಅಂತ ಬೇಜಾರು ಮಾಡಿಕೊಂಡು ಅವಳು ಝಾನ್ಸಿ ಹಿಂದೆನೇ ಹೊರಟೋಗ್ತಾಳೆ. ಝಾನ್ಸಿ ಹಿಂದೆ ಸಂಗೀತ ಬಂದು, ಏನದಕ್ಕೆ ನೀವು ಇಷ್ಟು ಬೇಗ ಸೋಲನ್ನು ಒಪ್ಕೊಂಡ್ಬಿಟ್ರಾ, ಇಷ್ಟೆಲ್ಲ ಮಾಡಿದ್ದು ಇದೇ ಕಾರಣಕ್ಕೋಸ್ಕರ, ನಾವು ಒಳ್ಳೆ ಮೆಮೊರಿನ ತೊಗೊಂಡು ಹೋಗೋದಕ್ಕೋಸ್ಕರ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ, ಯಾಕದಕ್ಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ನನಗೆ ಇನ್ನೇನಾದರೂ ಉಳಿದಿದೆಯಾ ಸಂಗೀತ ಅಂತ ಕೇಳಿದ್ದಕ್ಕೆ, ಯಾಕದಕ್ಕೆ ಹಾಗಂತ ಹೇಳ್ತೀರಾ, ಕತ್ಲಲ್ಲೂ ಬೆಳಕು ಹುಟ್ಟುತ್ತೆ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀವು ಮುಂಚೆನೇ ನೀವು ಸೋಲನ್ನು ಒಪ್ಕೊಂಡ್ಬಿಟ್ರೆ ಹೇಗತ್ಗೆ ಅಂತ ಹೇಳಿದ್ದಕ್ಕೆ, ಇಲ್ಲಿ ಗಣಪ ಮತ್ತು ಮನೆಯವರೆಲ್ಲ ಕೂತ್ಕೊಂಡು, ಅವಳಿಗೆ ಆಪ್ಷನ್ ಇಲ್ಲ, ಅವಳು ಸೋಲನ್ನು ಒಪ್ಕೊಳ್ಳೇಬೇಕು, ಅವಳಿಗೆ ಇವಾಗ ನಾನು ಇಲ್ಲಿದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗಿದೆ, ಜೊತೆ ಒಳ್ಳೆ ರೀತಿನಲ್ಲಿ ಇದ್ದು ಗುಡ್ ಮೆಮೊರೀಸನ್ನ ತೊಗೊಂಡು ಹೋಗ್ದಾನೆ ಬ್ಯಾಡ್ ಮೆಮೊರೀಸ್ನ ತೊಗೊಂಡು ಹೋಗೋಕ್ಕಾಗುತ್ತಾ ಅಂತ ಹೇಳ್ತಾಳೆ. ಇಲ್ಲಿ ಗಣಪ, ಅವಳಿಗೆ ಅರ್ಥ ಆಗಿದೆ, ಅವ್ರ ಜೊತೆ ಗುಡ್ದಾಡಿ ಹೊಡೆದಾಡಿ ನಾವು ಅವಳನ್ನ ಮನೆಯಿಂದ ಹೊರಗೆ ಹಾಕೋದ್ಕಿಂತ ನಾಜೂಕಾಗಿ ಅವಳನ್ನ ಹೊರಗೆ ಹಾಕ್ಬೋದಲ್ಲ ಮನೆಯಿಂದ, ಅದಕ್ಕೆ ಅವರು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ, ನೀವು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಅಂತ ಸಂಗೀತ ಹೇಳ್ತಾಳೆ.
ಇಲ್ಲಿ ಲಲಿತಾ ಅವಳು ಹೊರಗೆ ಹೋಗ್ತಾಳೆ ಅಂತ ಹೇಳಿದ್ದು ಖುಷಿನೇ, ಖುಷಿ ಇಲ್ಲ ಅಂತ ಏನೂ ಇಲ್ಲ. ಅವಳು ಹೇಳಿದ ಪ್ರಕಾರ ಹೋಗ್ತಾಳ ಅಂತ ಹೇಳ್ತಾಳೆ. ಇಲ್ಲಿ ಸಂಗೀತ ನೀವು ಮಾತು ಕೊಟ್ರಿ ಅಂತ ಅಂದಮೇಲೆ ಇಲ್ಲಿಂದ ಹೋಗ್ಲೇಬೇಕು ಅಲ್ವಾ ಅದಕ್ಕೆ. ಪಲ್ಲವಿ ಗಣಪನ ಹತ್ರ ಅವಳು ಮಾತು ಕೊಟ್ರೆ ಅದನ್ನ ನಂಬೋಕ್ಕಾಗುತ್ತಾ ದೊಡ್ಡಪ್ಪ ಅಂತ ಕೇಳಿದ್ದಕ್ಕೆ ಇಲ್ಲಿ ಸಂಗೀತನ ಹತ್ರ ಝಾನ್ಸಿ ನಂಬೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಇವಾಗ ನಾನು ಹೇಳಿರೋದನ್ನ ಅವರು ಒಪ್ಕೊಂತಾರೆ ಅನ್ನೋ ನಂಬಿಕೆ ನನಗಿದೆ. ಪಲ್ಲವಿಗೆ ಗಣಪ ಒಪ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಒಂದು ಅನುಭವದ ಮಾತು. ಯಾಕೆ ಅಂದ್ರೆ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ದೊಡ್ಡವ್ರು ಹೇಳಿದಾರಮ್ಮ. ಪಲ್ಲವಿ ಅಂದ್ರೆ ನಾವು ಇವಾಗ ಅವಳು ಹೇಳ್ದಂಗೆ ಅವಳ ಜೊತೆ ಪ್ರೀತಿಯಿಂದ ಖುಷಿಯಾಗಿರೋಕ್ಕಾಗತ್ತಾ ಬಿಟ್ಟು ನಮ್ಗೆ ಬೇರೆ ದಾರಿ ಏನಿದೆ ಪಲ್ಲವಿ ಅಂತ ಕೇಳಿದ್ದಕ್ಕೆ, ಅಲ್ಲ ದೊಡ್ಡಪ್ಪ ಅವಳು ಹೇಗಿದ್ರು ಡಿವೋರ್ಸ್ ನೋಟಿಸ್ ಬಂದ್ಮೇಲೆ ಅವಳು ಮನೆ ಬಿಟ್ಟು ಹೋಗ್ಲೇಬೇಕು ತಾನೆ, ಮತ್ತ್ಯಾಕೆ ಅವಳ ಜೊತೆ ನಾವು ಪ್ರೀತಿಯಿಂದ ಇರಬೇಕು. ಝಾನ್ಸಿ ಸಂಗೀತ ಹತ್ರ ಯಾಕೆ ಅಂದ್ರೆ ಗಲಾಟೆ ಮಾಡ್ದನೆ ಸೈಲೆಂಟಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ. ಗಣಪ ಹತ್ರ ಮಂಜುಳಾ ಇಲ್ಲ ಅಂದ್ರೆ ಅವಳು ಇಲ್ಲೇ ಇದ್ಬಿಡ್ತಾಳ ಭಾವ ಅಂತ ಕೇಳಿದ್ದಕ್ಕೆ, ಇದಕ್ಕೇನೆ ನಾನು ಹೇಳೋದು ನಿಮ್ಗೆ ಇನ್ನೂ ಅನುಭವ ಸಾಲದು ಅಂತ. ನೋಟಿಸ್ ಬಂದಾಗ ಹೋಗ್ತೀನಿ ಅಂತ ಹೋದ್ರೆ ಸರಿ ಅಂತ ಅಲ್ಲಿ ಗಣಪ ಹೇಳ್ತಾನೆ. ಇಲ್ಲಿ ಸಂಗೀತ ಇಲ್ಲ ನೋಟಿಸ್ ಬಂದರೂ ಬರಲಿ, ನಾನು ಕೋರ್ಟಲ್ಲೇನೆ ನನ್ನ ಗಂಡ ಬೇಕು ಅಂತ ಹೋಗಿ ಕೇಳ್ತೀನಿ, ಕೋರ್ಟ್ಗೆ ಹಾಕ್ತೀನಿ, ನಾನು ಕೋರ್ಟಿಂದನೇ ತೀರ್ಪು ಬರಲಿ ಅಂತ ಕೂತ್ಕೊಂಡ್ರೆ. ಸಂಗೀತ ಹಾಗಾದ್ರೆ ನೀವು ಅದೇ ಕೆಲಸ ಇವಾಗ ಮಾಡ್ಬೋದಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಗಣಪ ಆ ಕೆಲಸ ಮಾಡಬಾರ್ದು ಅಂತಾನೆ ಅವಳ ದಾರಿಯಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅವರು ನನ್ನ ದಾರಿಗೆ ಬರ್ಲಿ, ಆಮೇಲೆ ನನ್ನ ಅಸಲಿ ಆಟ ಏನು ಅಂತ ನಾನು ಅವ್ರಿಗೆ ತೋರಿಸ್ತೀನಿ ಅಂತ ಝಾನ್ಸಿ ಸಂಗೀತ ಹತ್ರ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ. ಝಾನ್ಸಿ ಹತ್ರ ಹಾಗಾದ್ರೆ ನೀವು ಇಲ್ಲೇ ಉಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆದ್ರೆ ಇಲ್ಲಿ ಅಜ್ಜಿ ಖಂಡಿತ ಅವಳು ಆ ಥರ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡು, ಅಂದ್ರೆ ಅವಳು ಏನೇ ಪ್ಲಾನ್ ಮಾಡಿದ್ರು ನಾವು ಬಿಟ್ಕೊಡಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಸಂಗೀತನ ಹತ್ರ ಝಾನ್ಸಿ ಅವರು ಆ ಥರ ಎಲ್ಲ ಯೋಚನೆ ಮಾಡಿ ಖಂಡಿತ ನನ್ನ ಕಂಡೀಷನ್ಗೆ ಅವರು ಒಪ್ಕೊಂತಾರೆ. ಬರೋವರೆಗೂ ಅವಳು ಇಲ್ಲೇ ಇರ್ಲಿ ಅಂತ ನಾವು ಒಪ್ಕೊಂಡ್ರೆ ಅವಳು ಮ್ಯೂಚುವಲ್ ಡೈವರ್ಸ್ಗೆ ಒಪ್ಕೊಂತಾಳೆ. ಡಿವೋರ್ಸ್ಗೆ ಒಪ್ಕೊಂಡ್ರೆ ಕೇಸು ಬೇಗ ಮುಗಿಯುತ್ತೆ. ಹಾಗಾದ್ರೆ ಅವಳು ಹೇಳ್ದಂಗೆ ನಾವು ಕೇಳಿದ್ರು ಪರವಾಗಿಲ್ಲ, ಅವಳಿಂದ ಆದಷ್ಟು ಬೇಗ ನಾವು ಮುಕ್ತಿ ಪಡ್ಕೊಬಿಡೋಣ ಅಂತ ಅಜ್ಜಿ ಹೇಳ್ತಾರೆ. ಝಾನ್ಸಿ ಸಂಗೀತ ಹತ್ರ ಅದಕ್ಕೋಸ್ಕರ ಅವರು ಇದೇ ಬೆಸ್ಟ್ ಐಡಿಯಾ ಅಂತ ಎಲ್ರೂ ಮಾತಾಡ್ಕೊಂತಾರೆ. ಇವತ್ತಿನ ಸಂಚಿಕೆ, ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.